ಎಲ್ಲ ಸರ್ವಧರ್ಮದ ಸ್ನೇಹಿತರಿಗೆ ವಿನೋದ್ ಶೆಟ್ಟಿಯ ನಮಸ್ಕಾರ. ಇತ್ತೀಚೆಗೆ ನಾನೊಂದು ಬಾಬರಿ ಮಸೀದಿ ಮತ್ತು ರಾಮ ಮಂದಿರದ ಒಂದು ವಿಷಯವನ್ನು ಪ್ರಸ್ತಾಪ ಪಡಿಸಿದೆ. ಇಲ್ಲಿ ನಾನು ಕ್ಷಮೆ ಕೇಳೋಕ್ಕಿಂತ ಮುಂಚೆ ನಾನು ಒಂದು ವಿಷಯವನ್ನು ಸ್ಪಷ್ಟಪಡಿಸ್ತೀನಿ. ಇಡೀ ಭಾರತದಲ್ಲಿ ಮಹಾಭಾರತ ಅಂತ ನಾವು ಹುಡುಕಿದ್ರೆ ಸಿಗೋದು ಒಂದೇ ಅಲ್ವಾ? ಎಲ್ಲೋದ್ರೂ ಈ ನಮ್ಮ ಕರ್ನಾಟಕದಲ್ಲೂ ಕೇಳಿದ್ರು ಅಷ್ಟೇ ಅಲ್ವಾ? ನೀವು ಇಡೀ ಭಾರತದಲ್ಲಿ ಯಾವ ರಾಜ್ಯಕ್ಕೆ ಹೋಗಿದ್ರು ಹೋಗ್ಬಿಟ್ಟು ಮಹಾಭಾರತ ಏನು ಅಂತ ಕೇಳಿದರೆ ಎಲ್ಲರೂ ಹೇಳೋದು ಒಂದೇ, ಏನಂತ? ಕೌರವರಿಗೂ ಪಾಂಡವರಿಗೂ ಯುದ್ಧ ಆಯಿತು ಅಂತ ಅಲ್ವಾ? ಈ ಕಡೆ ಅರ್ಜುನ, ಆ ಕಡೆ ದುರ್ಯೋಧನ ಅಲ್ವಾ? ಈ ರಾಮಾಯಣ ಏನು ಅಂತಂದರೆ ಅವರವರ ಅನುಕೂಲಕ್ಕೆ 3000ಕ್ಕಿಂತ ಹೆಚ್ಚು ರಾಮಾಯಣವನ್ನು ಬರೆದಿದ್ದಾರೆ. ಈ ಭಾರತದಲ್ಲಿ 3000ಕ್ಕಿಂತ ಹೆಚ್ಚು ರಾಮಾಯಣ ಇದೆ. ಈಗ ಇಲ್ಲಿ ಕರ್ನಾಟಕದಲ್ಲಿ ಸೀತೆಗೂ ರಾವಣನಿಗೂ ಏನು ಸಂಬಂಧ ಕೇಳಿದ್ರೆ ಇಬ್ಬರು ದುಶ್ಮನ್ಗಳು ಅಂತಾರೆ, ಹೌದಲ್ವ? ಅಪಹರಣ ಮಾಡಿದವನು ರಾವಣ ಅಂತ ಬೈತೀವಿ ಇಲ್ಲಿ. ಈ ಉತ್ತರ ಭಾರತದ ಕಡೆ ಹೋದರೆ ಅಲ್ಲೇ ಹೇಳ್ತಾರೆ ರಾವಣನಿಗೆ ಸೀತೆ ಸ್ವಂತ ಮಗಳು ಅಂತ. ಇದರಲ್ಲಿ ತಾವು ಯಾವುದನ್ನು ನಂಬ್ತೀರಾ ಅಲ್ವಾ? ರಾಮಾಯಣ 3000ಕ್ಕಿಂತ ಹೆಚ್ಚಿದೆ. ನಾನು ಓದಂಥ ರಾಮಾಯಣದಲ್ಲಿ ಈ ಥರ ಇತ್ತು, ಉಲ್ಲೇಖಗಳು ಇತ್ತು. ಇನ್ನೊಂದು ನಾನು ಹೇಳಿದ್ದು ಕೆಲವ್ರಿಗೆ ಬೇಜಾರಾಯಿತು, ರಾಮ ಬೇಟೆ ಆಡ್ತಾನೆ, ಜಿಂಕೆ ಮಾಂಸ ತಿಂತಾನೆ. ಇದು ನಾನು ಹೇಳಿದ್ದಲ್ಲ, ಇದು ನಾನು ಓದಂಥ ಒಂದು ರಾಮಾಯಣದಲ್ಲಿ ಇದ್ದಿದ್ದನ್ನು ನಾನು ಹೇಳಿದೆ. ಇದು ಆ ಒಂದು ಮಾತಾಡಿದ ಮೇಲೆ ನಿಜವಾಗ್ಲೂ ನನ್ನ ಸ್ವಂತದವ್ರನ್ನೆಲ್ಲರೂ ಕಳ್ಕೊಂಡೆ. ನಾನು ಒಳ್ಳೊಳ್ಳೆ ಸ್ನೇಹಿತರನ್ನು ಕಳ್ಕೊಂಡೆ, ರಕ್ತ ಸಂಬಂಧಿಗಳನ್ನು ಕಳ್ಕೊಂಡೆ. ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ. ಊರು ಮನೆ ವಿಶ್ವಾಸ ಕಳ್ಕೊಂಡೆ. ಅದಕ್ಕಿಂತ ಜಾಸ್ತಿ ಹೇಳ್ಬೇಕಂದ್ರೆ ಇನ್ನೊಬ್ಬರು ಭಾವನೆಗೆ ಧಕ್ಕೆ ಐತಲ್ಲ ಅಂತ ನನಗೆ ನೋವಾಗ್ತಾ ಇದೆ. ನನಗೆ ಗೊತ್ತಿದ್ದದನ್ನು ನಾನು ತಿಳಿಸ್ತೆ. ಯಾರಿಗಾರು ನೋವಾಗಿದ್ರೆ ಅಥವಾ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದ್ರೆ ನನ್ನ ಕಡೆಯಿಂದ ತಲೆಬಾಗಿ ಕ್ಷಮೆ ಕೇಳ್ತಾ ಇದ್ದೀನಿ. ಕ್ಷಮೆ ಇರಲಿ. ನಮಸ್ಕಾರ.